ಫಸ್ಟ್ ಲವ್ ಯಾವತ್ತಿದ್ರೂ ಸ್ಪೆಷಲ್. ಅದನ್ನ ನಾವು ಸಾಯೋ ತನಕ ಮರೆಯೋಕ್ಕಾಗಲ್ಲ ಅಂತ ಹೇಳಿರೋದು ಜಾಸ್ತಿ ಫಸ್ಟ್ ಲವ್ ಅಲ್ಲಿ ಸೋತಿರೋರು ಬಿಟ್ರೆ, ಫಸ್ಟ್ ಲವ್ ಅಲ್ಲಿ ಗೆದ್ದಿರೋರು ಈ ಮಾತನ್ನ ಹೇಳಿರೋದು ನಾನಂತೂ ಕೇಳಿಲ್ಲಪ್ಪ. ಪ್ರಾಬಬ್ಲಿ ಯಾಕನ್ಸತ್ತೆ ಅಂತಂದ್ರೆ ಆ ಇನ್ಕಂಪ್ಲೀಟ್ನೆಸ್ ನ ಪೇನ್ ಮನುಷ್ಯನಿಗೆ ಇಷ್ಟ ಅನ್ಕೊಂತೀನಿ. ಈ ವಿಷಯದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಕಾನ್ವರ್ಸೇಷನ್. ಅಂದ್ರೆ ಬೆಳಿಗ್ಗೆ ತಿಂಡಿ ತಿನ್ಬೇಕಾದ್ರೆ ಟಿವಿಲಿ ಜೋಗಿ ಸಿನಿಮಾ ಬರ್ತಾ ಇತ್ತು, ಪ್ರೇಮ್ಸ್ ಅವ್ರದ್ದು. ಅದರಲ್ಲಿ ಮಾದೇಶ ಅಲಿಯಾಸ್ ಜೋಗಿ ತಾಯಿಗೆ ಬಳೆ ಮಾಡಿಸ್ಕೊಂಡು ಆ ಊರಲ್ಲಿ ಓಡಾಡ್ತಾ ಇರ್ತಾನೆ. ಅದೇ ಊರಲ್ಲಿ ಅವನ ತಾಯಿ ಭಾಗ್ಯಕ್ಕ ತನ್ನ ಮಗನ್ನ ಸೇರೋದಕ್ಕೋಸ್ಕರ ಓಡಾಡ್ತಾ ಇರ್ತಾಳೆ. ಬಟ್ ಅನ್ಫಾರ್ಚುನೇಟ್ ಥಿಂಗ್ ಏನಂದ್ರೆ ಅವರಿಬ್ರು ಕೊನೆ ತನಕ ಒಬ್ಬರನ್ನೊಬ್ರು ಮೀಟ್ ಆಗಕ್ ಆಗದೇ ಇಲ್ಲ. ಇದನ್ನ ನೋಡ್ತಾ ಇದ್ದಾಗ ನನ್ನ ತಲೆಯಲ್ಲಿ ಒಂದು ಟೈನಿ ಟೈಲ್ ಬಂದು ಒಂದು ಡೋರ್ ನ ನಾಕ್ ಮಾಡಿತ್ತು. ಸೊ ವೆಲ್ಕಮ್ ಟು ದಿಸ್ ಟೈನಿ ಟೈಲ್ ಇನ್ಕಂಪ್ಲೀಟ್ನೆಸ್. ಈ ವಿಷಯದ ಮೇಲಿರೋ ಒಂದಷ್ಟು ಸಿನಿಮಾಗಳ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ. ಬೆಳದಿಂಗಳ ಬಾಲೆ. ಈ ಸಿನಿಮಾದಲ್ಲಿ ರಮ್ಯಾ ರೇವಂತ್ ಜೊತೆ ಮಾಡೋ ಎನ್ ನಂಬರ್ ಆಫ್ ಫೋನ್ ಕಾಲ್ಸ್ ಮತ್ತೆ ಅವಳು ಕೊಡೋ ಅಂತ ಒಂದು ಎನ್ ನಂಬರ್ ಆಫ್ ಪಜಲ್ಸ್ ನ ರೇವಂತ್ ಹೇಗೆಲ್ಲ ಸಾಲ್ವ್ ಮಾಡಿ ಕ್ಲೈಮ್ಯಾಕ್ಸ್ ಅಲ್ಲಿ ರಮ್ಯಾನೇ ಖುದ್ದಾಗಿ ಬಂದು ರೇವಂತ್ ರಿಸೀವ್ ಮಾಡ್ಕೊಳಕ್ ಬಂದಿರ್ತಾಳೆ ಅಂತ ನಾವೆಲ್ಲ ಅನ್ಕೊಂಡಿರ್ತೀವಿ. ಇನ್ಸ್ಟೆಡ್ ಆಫ್ ರಮ್ಯನ ಲೆಟರ್ ಬಂದಿರುತ್ತೆ. ರೇವಂತ್ಗೆ ಆಪರ್ಚುನಿಟಿ ಇದ್ರೂ ಕೂಡ, ಆಪ್ಷನ್ ಇದ್ರೂ ಕೂಡ ಆತ ನಾನು ರಮ್ಯನ ಮುಖನ ನೋಡಲ್ಲ ಅಂತ ಡಿಸೈಡ್ ಮಾಡತ್ತಿದ್ಯಲ್ಲ, ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಫಿಲಮ್. ಗಜನಿ ಟಾಪ್ ಬಿಸ್ನೆಸ್ ಮ್ಯಾನ್ ಸಂಜಯ್ ರಾಮಸ್ವಾಮಿ ಯಾವುದೋ ಒಂದು ಕ್ಯಾಶುಯಲ್ ಮೂಮೆಂಟ್ ಅಲ್ಲಿ ಕಲ್ಪನಾ ಅನ್ನೋ ಒಂದು ನಾರ್ಮಲ್ ಹುಡುಗಿ ಜೊತೆಗೆ ಲವ್ ಆಗುತ್ತೆ. ಆಕೆಗೂ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಗೊತ್ತಿರಲ್ಲ. ಒಂದು ಮೂಮೆಂಟ್ ಅಲ್ಲಿ ತನ್ನ ಬಿಸ್ನೆಸ್ ಮುಗಿಸಿ ಸಂಜಯ್ ರಾಮಸ್ವಾಮಿ ಹೂವಿನ ಬುಕ್ಕೆ ಹಿಡ್ಕೊಂಡು ನಾನೇ ಸಂಜಯ್ ರಾಮಸ್ವಾಮಿ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಬುಕ್ಕೆ ಕೊಟ್ಟು ಪ್ರಪೋಸ್ ಮಾಡ್ಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಒಂದಷ್ಟು ಗೂಂಡಾಗಳು ಅವಳನ್ನ ಇವನು ಮುಂದೆನೆ ಭೀಕರವಾಗಿ ತಲೆ ಹೊಡೆದು ಸಾಯಿಸ್ತಾರೆ. ಅವಳು ಲಾಸ್ಟ್ ಬ್ರೆತ್ ಎಳಿಬೇಕಾದ್ರೂ ಅವಳಿಗೆ ಗೊತ್ತಿರಲ್ಲ ಅವಳ ಜೊತೆಗೇನೆ ನೆಲ ಮೇಲೆ ಬಿದ್ದಿರೋನೇ ಸಂಜಯ್ ರಾಮಸ್ವಾಮಿ ಅಂತ. ಮುಂಗಾರು ಮಳೆ. ನಂದಿನಿಗೆ ಯಾವಾಗ ಗೌತಮ್ ಜೊತೆ ಎಂಗೇಜ್ಮೆಂಟ್ ಆಗಿದೆ ಅಂತ ಗೊತ್ತಾಗುತ್ತೋ ಅದು ಗೊತ್ತಾಗ್ತಿದ್ದಂಗೆನೆ ಪ್ರೀತಮ್ ತನ್ನ ಪಾಡಕ್ಕೆ ತನ್ನ ಕಾರ್ ತಗೊಂಡು ಬೆಂಗಳೂರು ಹೊರಟ್ಬಿಡ್ತಾನೆ. ಬಟ್ ನಂದಿನಿ ಅವನ್ನ ಕಿಚ್ಚಾಯಿಸಿದ ಕಾರಣ ಅದೇ ಸ್ಪೀಡಲ್ಲಿ ಕಾರ್ನ ಯೂಟರ್ನ್ ಮಾಡ್ಕೊಂಡು ವಾಪಸ್ ಮನೆಗೆ ಬರ್ತಾನೆ. ಈ ಪ್ರೀತಮ್ನ ಚಟಾಪಟಿ ಮಾತುಗಳು, ಅವನ ತಲಾಟೆ, ಅವನ ಒಂದು ಕೇರ್ಲೆಸ್ ಆಟಿಟ್ಯೂಡೇ ನಂದಿನಿಗೆ ಅವನ ಮೇಲೆ ಇಂಪ್ರೆಸ್ ಆಗೋ ತರ ಮಾಡುತ್ತೆ. ಅದೇನಾಗುತ್ತೆ ಅಂದ್ರೆ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಈ ಕಡೆ ನಂದಿನಿ ಮತ್ತೆ ಗೌತಮ್ ಮದುವೆ ಆಗ್ತಿರತ್ತೆ, ಇನ್ನೊಂದ್ ಕಡೆ ತುಂಬಾ ಡೀಪ್ ಹರ್ಟ್ ಆಗಿ ಹಾರ್ಟ್ ಬ್ರೇಕ್ ಆಗಿ ನಮ್ಮ ಪ್ರೀತಮ್ ಬೆಂಗಳೂರು ಕಡೆಗೆ ಕಾರ್ ಡ್ರೈವ್ ಮಾಡ್ತಾ ಇರ್ತಾನೆ. ಇವೆರಡು ಬಿಟನ್ ಪೀಸಸ್ ಅಲ್ಲಿ ತೋರಿಸ್ತಾ ಹೋಗ್ತಾರೆ, ಒಂದು ಟೆಂಪೋ ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಪ್ರೀತಮ್ ಒಂದು ದೊಡ್ಡ ಬಂಡೆಕಲ್ ಹತ್ರ ನಿಂತ್ಕೊಂಡು ಪ್ರೀತಿ ಮಧುರ ತ್ಯಾಗ ಅಮರ ಅಂತೇಳಿ ಬಂಡೆಕಲ್ ಮೇಲೆ ಕೆತ್ತಿ ಅಳ್ತಾ ನಿಂತ್ಕೊಂತಾನೆ. ಸೊ ನಾನು ಹೇಳಿದ ಈ 3 ಸಿನಿಮಾಗಳ ಕತೆ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಬಟ್ ಈ 3 ಸಿನಿಮಾನು ಎಂಡ್ ಆಗಿರೋದು ಇನ್ಕಂಪ್ಲೀಟ್ ಎಮೋಷನ್ ಅನ್ನೋದ್ರ ಮೇಲೆ ಕಟ್ಟಿರೋದು. ನನಗನ್ಸಿದ್ದು ಈ 3 ಸಿನಿಮಾಗಳು ಇನ್ಕಂಪ್ಲೀಟ್ ಎಮೋಷನ್ ಮೇಲೆ ಟ್ರಾವೆಲ್ ಆಗಿರುವಂತದ್ದು. ನಿಮ್ಮ ತಲೆಯಲ್ಲಿ ಇದೇ ತರ ಒಂದು ಇನ್ಕಂಪ್ಲೀಟ್ ಎಮೋಷನ್ ಮೇಲೆ ಎಂಡ್ ಆಗಿರುವಂತ ಸಿನಿಮಾಗಳ ಲಿಸ್ಟ್ ನ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ. ಅದರ ಮೇಲೆ ಮುಂದಿನ ದಿನಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅಲ್ಲಿ ತನಕ ಟೇಕ್ ಕೇರ್, ಟಾಟಾ.